ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಸವಿ ಕನ್ನಿಕಾ ಪರಮೇಶ್ವರ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿನ ಶುದ್ಧ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ವೀಕ್ಷಿಸಿದ ಸಚಿವ ಪ್ರಿಯಾಂಕ ಖರ್ಗೆ, ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವಾಸವಿ ಯುವತಿಯರ ಸಂಘದ ವತಿಯಿಂದ ಉಚಿತವಾಗಿ ಪುಸ್ತಕವನ್ನು ವಿತರಿಸಿದರು. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಸವಿ ಯುವತಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಪ್ರವೀಣ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಭಾಗ್ಯ ಹಾಗೂ ಸಂಘದ ಕಾರ್ಯದರ್ಶಿ ಸ್ನೇಹ, ಖಜಾಂಚಿ ಅನುಷ್ಕಾ, ಶಿಕ್ಷಕರಾದ ಶಿವಲಿಂಗ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ವಾಸವಿ ಯುವತಿಯರ ಸಂಘ ಕುಶಾಲನಗರ. ನನ್ನ ಹೆಸರು ಕನ್ನಿಕಾ. ನಾನು ವಾಸವಿ ಯುವತಿಯರ ಸಂಘದಲ್ಲಿ ಸಲಹಾ ಸಮಿತಿಯ ಸದಸ್ಯೆಯಾಗಿದ್ದೇನೆ. ನಮ್ಮ ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೆನ್ಸಿಲ್ ರಬ್ಬರ್ಗಳನ್ನು ನಮ್ಮ ಸಂಘದ ವತಿಯಿಂದ ಇವತ್ತಿನ ದಿವಸ ಹಾಗೆ ಇದರ ಜೊತೆಗೆ ಇದೇ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಸಹ ನಮಸ್ಕಾರ. ನನ್ನ ಹೆಸರು ನಿಶಾಂತಿ. ನಾನು ವಾಸವಿ ಯುವತಿಯರ ಸಂಘದಲ್ಲಿ ನಿರ್ದೇಶಕಿಯಾಗಿದ್ದೇನೆ. ನಾವು ಈ ದಿನ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ವತಿಯಿಂದ ವಾಸವಿ ಯುವತಿಯರ ಸಂಘದಿಂದ ನಾವು ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಪೆನ್ಸಿಲ್ಗಳನ್ನು ವಿತರಿಸುತ್ತೇವೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಎನ್ನುವ ಆಶೆಯಿಂದ ಈ ರೀತಿ ನೀಡಿದ್ದೇವೆ. ಹಾಗೆ ಉಚಿತವಾಗಿ ಮಕ್ಕಳಿಗೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲವೂ ಮಕ್ಕಳ ಶ್ರೇಯಸ್ಸಿಗಾಗಿ ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸಿಐಟಿಯು ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸಿಐಟಿಯು ಸಂಘಟನೆ ವತಿಯಿಂದ ರಾಷ್ಟ್ರವ್ಯಾಪ್ತಿ ಬೇಡಿಕೆಗಳ ದಿನದ ಅಂಗವಾಗಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಪಿಆರ್ ಭರತ್ ಅವರ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನ ಮಾಡಿ ತಹಶೀಲ್ದಾರ್ ಕಿರಣ್ ಜಿ ಗೌರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿ ಯಮುನಾ, ಸಾವಿತ್ರಿ, ತೋಟ ಕಾರ್ಮಿಕರ ಸಂಘದಿಂದ ರಘು, ಮುತ್ತ, ಯೂಸಫ್, ರೈತ ಸಂಘದ ಮುಖಂಡ ಟಿಟಿ ಉದಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. 4 ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ. ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸಲೇಬೇಕು, ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸಲೇಬೇಕು. ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರ ಕೇಳಿರಿ ಧಿಕ್ಕಾರ. ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳಿರಿ ಧಿಕ್ಕಾರ. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸಿ ಬಡವರನ್ನು ಬದುಕಲು ಬಿಡಲೇಬೇಕು, ಶ್ರೀಮಂತರ ಮೇಲೆ ತೆರಿಗೆಯನ್ನು ಹೆಚ್ಚಿಸಿ ಬಡವರಿಗೆ ನ್ಯಾಯ ನೀಡಲೇಬೇಕು. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಹೋರಾಟ ಹೋರಾಟ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು.
ಮಕ್ಕಳು ಮೊಬೈಲ್ ಬಳಸುವುದನ್ನು ಆದಷ್ಟು ಕಮ್ಮಿ ಮಾಡುವ ಮೂಲಕ ಕಣ್ಣುಗಳನ್ನು ರಕ್ಷಿಸಲು ಮುಂದಾಗಿ ಎಂದು ನೇತ್ರ ತಜ್ಞರಾದ ಡಾಕ್ಟರ್ ಸಾಗರ್, ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಕುಶಾಲನಗರ ಸಮೀಪದ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರ್ಷಕ್ಕೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಕಣ್ಣಿನ ತಪಾಸಣೆ ಮಾಡಿಸಬೇಕು ಹಾಗೂ ಶಾಲೆಯಲ್ಲಿ ಕಲಿಯುವಾಗ ಬೋರ್ಡ್ನಲ್ಲಿ ಬರೆಯುವ ಅಕ್ಷರಗಳು ಕಾಣದಿದ್ದ ಪಕ್ಷದಲ್ಲಿ ಶಿಕ್ಷಕರ ಗಮನಕ್ಕೆ ತಂದು ನಂತರ ಪೋಷಕರಿಗೆ ತಿಳಿಸಿ ಕಣ್ಣಿನ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯುವ ಮೂಲಕ ಕಣ್ಣಿನ ರಕ್ಷಣೆಗೆ ಮುಂದಾಗಿ ಹಾಗೂ ಹಣ್ಣು, ತರಕಾರಿ ಮತ್ತು ಪೌಷ್ಟಿಕಾಹಾರವನ್ನು ಹೆಚ್ಚಾಗಿ ಸೇವಿಸಿ ಎಂದು ಸಲಹೆಯನ್ನು ನೀಡಿದರು. ವಾಸವಿ ಯುವತಿ ಸಂಘದ ಅಧ್ಯಕ್ಷರಾದ ಕವಿತಾ ಪ್ರವೀಣ್ ಮಾತನಾಡಿ, ಸಂಘದ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು, ಅದರಲ್ಲಿ ಕೂಡ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ನಮ್ಮ ಸಂಘ ಮಾದರಿ ಸಂಘವಾಗಿದೆ. ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರ ಬೆಂಬಲದಿಂದ ಮುಂದೆ ಸಾಗುತ್ತಿರುವುದು ಸಂತೋಷದ ವಿಷಯ ಎಂದರು. ಸಂಘದ ಕಾರ್ಯದರ್ಶಿ ಸ್ನೇಹ ಸ್ವಾಗತಿಸಿದರು. ವೇದಿಕೆಯಲ್ಲಿ ಮುಖ್ಯ ಶಿಕ್ಷಕಿ ಭಾಗ್ಯ, ಶಿಕ್ಷಕ ಶಿವಲಿಂಗ, ಅನುಷ್ಕಾ ಇದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ನೇತ್ರ ತಜ್ಞ ಡಾಕ್ಟರ್ ಸಾಗರ್ ಎಲ್ಲ ವಿದ್ಯಾರ್ಥಿಗಳ ಕಣ್ಣಿನ ತಪಾಸಣೆ ಮಾಡಿದರು. ಒಂದು ವರ್ಷಕ್ಕೊಂದ್ಸಲ ಎಲ್ಲರೂ ನಿಮಗೆ ತೊಂದರೆ ಇಲ್ಲದೆ ಇದ್ರೂ ಕಣ್ಣು ಪರೀಕ್ಷೆ ಮಾಡಿಸ್ಕೊಬೇಕಾಯ್ತಾ. ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತು ಏನಾದ್ರು ತೊಂದರೆ ಇದೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ತಗೊಂಡು ಕಣ್ಣನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮತ್ತು ಅವಾಗ ಏನು ಮಾಡಬೇಕು ಅಂದರೆ ಕೈನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಕಣ್ಣಿಗೆ ಧೂಳು ಹೋದರೆ ಏನಾಗುತ್ತೆ ಅಂದರೆ ಕಣ್ಣೆಲ್ಲ ಕೆಂಪಗಾಗೋದು, ಉಜ್ಬೇಕು ಅನಿಸೋದು, ಆ ಥರ ಎಲ್ಲ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತುಂಬ ಸೆನ್ಸಿಟಿವ್ ಪಾರ್ಟ್ ಇರುತ್ತೆ. ಆದರೆ ಕಣ್ಣಲ್ಲಿ ತುಂಬ ಪದರಗಳಿರುತ್ತೆ. ಅದೆಲ್ಲ ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಇನ್ಫೆಕ್ಷನ್ ಆಗಿ ಅದರ ಲೇಯರ್ಸ್ ಎಲ್ಲ ಪೀಲ್ ಆಗಿ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆ ಥರ ಎಲ್ಲ ಯಾರು ಮಾಡ್ಕೊಬೇಡಿ ಆಯಿತಾ. ಏನಾದ್ರು ತೊಂದರೆ ಇದ್ದರೆ ನಿಮ್ಮ ಟೀಚರ್ಸಿಗಾಗಲಿ ಫ್ಯಾಮಿಲಿಗೆ ಯಾರಿಗಾರು ಆಗಲಿ ಹೇಳಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತಗೊಂಡು ಕಣ್ಣನ್ನು ಚೆನ್ನಾಗಿರ್ತೀವಿ. ದೇವಸ್ಥಾನ ಕುರಿತು ಕಾರ್ಯಕ್ರಮಗಳಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ತುಂಬ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಡೆಂಟಲ್ ಕ್ಯಾಂಪು, ಹೀಗೆ ಆಶಾ ಕಾರ್ಯಕರ್ತರಿಗೆ ಸನ್ಮಾನಗಳಿಗೆ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ ಬಾರಿ ನಾವು ಐ ಕ್ಯಾಂಪ್ ಮಾಡೋಣ ಅಂತ ಮಾತಾಡಿಕೊಂಡು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಸೋಗೆ ಶಾಲೆನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಭಾಗ್ಯ ಮೇಡಮ್ರವರಿಗೆ ನಾವು ತುಂಬ ಆಭಾರಿಯಾಗಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಕ್ಕಳು ಭಾಗಿಯಾಗಬೇಕಿತ್ತು. ಇವತ್ತು ತುಂಬ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಇರಲಿ, ಮತ್ತೆ ಮುಂದೇನು ನಾವು ಹೀಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಸಂಘನ ಇನ್ನೂ ಹಲವಾರು ಕಡೆ ಗುರುತಿಸ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ಏನು ಮಾಡಿ ಮಕ್ಕಳಿಗೆ ಸ್ವಲ್ಪ ಆದಷ್ಟು ಎಲ್ಲರೂ ಬಂದು ಪ್ರೆಸೆಂಟ್ ಇರೋದು ನೋಡ್ಕೊಳ್ಳಿ ಮೇಡಮ್. ಬಂದು ನಾವು ದಿನ ಹೇಳ್ತೀವಿ ಅಂತ ಹೇಳಿದ್ರು. ಹಾಗೆ ಇವತ್ತು ಡೇಟ್ ಕೊಟ್ಟಿದ್ದು ಅದೊಂದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಶಾಲೆಯನ್ನು ಗುರುತಿಸಿ ನಮ್ಮ ಶಾಲೆ ಮಕ್ಕಳಿಗೆ ಈ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಪಾವಗಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ಪರಿಶೀಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಪಾವಗಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ತುಂಗಭದ್ರಾ ಜಲಾಶಯ ಹಿನ್ನೀರಿನಿಂದ ನೀರು ಒದಗಿಸುವ ಯೋಜನೆಯ ಕಾಮಗಾರಿ ಹಲವು ದಿನಗಳಿಂದ ನಡೆಯುತ್ತಿದ್ದು, ಕುಡಿಯುವ ನೀರು ಕೆಲವೇ ದಿನಗಳಲ್ಲಿ ಪಾವಗಡ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಯ ಪ್ರಗತಿ ಪರಿವೀಕ್ಷಣೆ ನಡೆಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಪಾವಗಡ ತಾಲೂಕಿಗೆ ಆಗಮಿಸಿ ಓಬಳಪುರ ಕಾರನಾಗನಹಟ್ಟಿ ಗ್ರಾಮದ ಹೊರವಲಯ ಪ್ರದೇಶದಲ್ಲಿ ನಿರ್ಮಾಣವಾದ ತುಂಗಭದ್ರಾ ಕುಡಿಯುವ ನೀರಿನ 13 ಲಕ್ಷ ಲೀಟರ್ ನೀರು ಸಂಗ್ರಹಣಾ ಓವರ್ಹೆಡ್ ಟ್ಯಾಂಕ್ ಮತ್ತು ಪಾವಗಡ ಮತ್ತು ಚಳ್ಳಕೆರೆ ಗಡಿಭಾಗದ ಕೆಂಚಮ್ಮನಹಳ್ಳಿ ಬಳಿ ನಿರ್ಮಾಣವಾದ ಪಂಪ್ ಹೌಸ್ ಬಳಿಗೆ ತೆರಳಿ ಕಾಮಗಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟನ್ನು ನಾವು ಕೈ ಹಿಡಿಯೋದಕ್ಕಿಂತ ಮುಂಚೆ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿರ್ತೀವಿ, ತಾಂತ್ರಿಕವಾಗೂ ಹಾಗೂ ಆರ್ಥಿಕವಾಗಿ. ಇವತ್ತು ನಾವು ಇಲ್ಲಿ 2132 ಕೋಟಿ ರೂಪಾಯಿ ಖರ್ಚು ಮಾಡಿ ಚಳ್ಳಕೆರೆ ಮತ್ತು ನಮ್ಮ ಪಾವಗಡ ತಾಲೂಕಿಗೆ ಆಲ್ಮೋಸ್ಟ್ 1132 ಹ್ಯಾಬಿಟೇಷನ್ಸಿಗೆ 38 ಹ್ಯಾಬಿಟೇಷನ್ಸಿಗೆ ನಾವು ಇವತ್ತು ನೀರು ಕೊಡುವ ಕೆಲಸ ಮಾಡ್ತಾಯಿದ್ದೀವಿ. ಇದೊಂದು ಬೃಹತ್ಕಾದಂಥ ಕೆಲಸ. ಹಿಂದಿನ ಸರ್ಕಾರಗಳಲ್ಲೆಲ್ಲ ಇದೆಲ್ಲ ಸುಮ್ಮನೆ ಕಾಲ ಕಳೆದ್ರು. ಡಿಸೈನ್ ಬರಲಿಕ್ಕೆ ಅವರಿಗೆ 1.5-2 ವರ್ಷ ಆಗಿತ್ತು. ಇದೆಲ್ಲ ಪಾಪ ನಮ್ಮ ರಘುಮೂರ್ತಿಯವರು, ವೆಂಕಟೇಶ್ ಅವರು, ಇನ್ನಿತರ ಶಾಸಕರು ಎಲ್ಲರೂ ಫಾಲೋ ಅಪ್ ಮಾಡಿ ಕಳೆದ 1 ವರ್ಷದಲ್ಲಿ ನೀವೇ ನೋಡ್ಬೋದು ಪ್ರಗತಿ ಎಷ್ಟಾಗಿದೆ ಅಂತ. ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ, ಯಾವುದೇ ಅನುಮಾನ ಪಡೋದು ಬೇಕಾಗಿಲ್ಲ. ಇದು ಬಾರ್ಡ್ರ್ ಆಗಿರೋದ್ರಿಂದ ಕೊನೆಯಲ್ಲಿರೋಂಥದ್ದು ಈಗ ನೀವು ಹೇಳ್ದಂಗೆ ಚಳಿಕೆರೆ, ಮೊಳಕಾಲ್ಮೂರು ಆ ಕಡೆ ಲಾಸ್ಟ್ ಆ ನೀರು ಇಲ್ಲಿಗಳು ತಾಕೋವಂಥ ಪ್ರಯತ್ನ ಲೇಟ್ ಆಗ್ಬೋದು ಅಲ್ವ ಅಂತ ನೋಡಿ. ತಡ ಆದರೂ ಕೂಡ 100% ಮಾಡಿಸ್ತೀವಿ. ಯಾಕಂದರೆ ನೀರು ಕೊಡಿಸೋದಾದರೆ TBಯಿಂದ ಸುಲಭ ಅಲ್ಲ.
ನಾವು ಆಲ್ಮೋಸ್ಟ್ ಇವತ್ತು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕ್ಲೋಸ್ ಟು ಅರೌಂಡ್ 2500 ಕಿಲೋಮೀಟರ್ಸ್ ವ್ಯಾಪ್ತಿನಲ್ಲಿ ಈ ಪ್ರಾಜೆಕ್ಟ್ ಇದೆ. ಎಲ್ಲ ಕಡೆಯೂ ಕೂಡ ನಾವು ನೀರು ಕೊಡಬೇಕಂತಲೇ ಇದೆ. ಆಮೇಲೆ ಆಗಲೇ ಇಬ್ಬರು ಶಾಸಕರು ಕೂಡ ಭಾಳ ಕ್ರಿಯಾಶೀಲರಾಗಿ ಎಲ್ಲಿ ಕೊನೆ ಹಳ್ಳಿಗಳಲ್ಲಿ ನಾವು ಅಥವಾ ಹಾಡಿಗಳಲ್ಲಿ ನಾವು ನೀರು ಕೊಡಬೇಕು, ಅದೂ ಕೂಡ ಗುಣಮಟ್ಟವಾಗಿರಬೇಕು ಅಂತ ಈಗ ಚರ್ಚೆ ಮಾಡಿದ್ದಾರೆ. ಮುಂದಿನ ವಾರ ಕಾಂಟ್ರಾಕ್ಟರ್ಸು, ನಮ್ಮ ಇಂಜಿನಿಯರ್ಸು ಮತ್ತು ಎಲ್ಲ ಶಾಸಕರಿಗೂ ಒಂದು ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಮಾತನಾಡ್ಕೊಂಡು ಇನ್ನು ಹೆಚ್ಚು ಅಲೋಕೇಶನನ್ನು ನಾವು TBಯಿಂದ ತೊಗೊಂಡು ಇನ್ನು ನೀವು ಹೇಳಿದಾಗೆ ಕೊನೆ ಎಲ್ಲ ಹಳ್ಳಿಗಳಿಗೂ ಮುಟ್ಟಿಸಲಿಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗಿಡಮರಗಳು ನಮ್ಮ ರಾಷ್ಟ್ರದ ಸಂಪತ್ತು. ಸ್ವಚ್ಛಂದವಾದ ಸಮೃದ್ಧ ಪರಿಸರದಿಂದ ಆರೋಗ್ಯವಂತ ಜೀವನವಿರುವುದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕೆಂದು ಕ್ಯಾರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಸುಬ್ಬಯ್ಯ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ನೀರೆರೆದು ಮಾತನಾಡಿದರು. ಪರಿಸರದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿರುವ ಮಾನವರಾದ ನಾವು ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಸುತ್ತಿದ್ದೇವೆ. ಗಿಡ ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ನಗರಗಳನ್ನು ನಿರ್ಮಿಸುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗದೆ ಅನ್ನದಾತನಾದ ರೈತನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕಾಡಿದ್ದರೆ ನಾಡು, ಮರ ಗಿಡಗಳಿಂದ ಮಳೆ ಎಂಬ ಸತ್ಯವನ್ನು ಮರೆತಿರುವ ನಾವು ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಬದಲಿಗೆ ಗಿಡ ಮರಗಳನ್ನು ಕಡಿದು ನಾಶ ಮಾಡಿ ಅಪಾಯವನ್ನು ನಾವೇ ತಂದುಕೊಳ್ಳುತ್ತಿದ್ದೇವೆ. ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಅಪಾಯವು ಕಟ್ಟಿಟ್ಟ ಬುತ್ತಿಯಾಗಿದೆ. ಗಿಡ ಮರಗಳನ್ನು ಮಕ್ಕಳಂತೆ ಪೋಷಿಸಿ ಬೆಳೆಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗೋಣ ಎಂದು ಸುಬ್ಬಯ್ಯ ಕರೆ ನೀಡಿದರು. ಕ್ಯಾರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಯೋಜನಾಧಿಕಾರಿ RB ಪದ್ಮನಾಭ ಮಾತನಾಡಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಮೋಹನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕರಾದ ವಿನೋದ್ ಸಿಂಗ್, ಶಫಿ ಅಹಮದ್, ರವೀಂದ್ರ, ಬೋರಯ್ಯ ಮತ್ತಿತರರು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪದವಿ ಪೂರ್ವ ಕಾಲೇಜು KRಪೇಟೆ ಟೌನ್ನಲ್ಲಿ NSS ವತಿಯಿಂದ ಶಿಕ್ಷಕ, ಉಪನ್ಯಾಸಕ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥತೆಯಿಂದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 18 ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟಿರೋದ್ರಿಂದ ಪ್ರಕೃತಿ ದತ್ತವಾಗಿ ಮಾನವನ ಆರೋಗ್ಯಕರವಾಗಿ ಮತ್ತು ನಿಸ್ವಾರ್ಥವಾಗಿ ಇದು ದೇಶಕ್ಕೆ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ತಮ್ಮ ಕಂಕಣವಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಅಂತ ನಾನು ಇದನ್ನು ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀನಿ. 24-25ನೇ ಸಾಲಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಬಳೂರು ರಸ್ತೆ KRಪೇಟೆ ಟೌನ್ ಇಲ್ಲಿನ NSS ಘಟಕದ ವತಿಯಿಂದ ಈ ದಿನ ವನ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ಸುಮಾರು 18 ಗಿಡಗಳನ್ನ ನಾವಿಲ್ಲಿ ನೆಡ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಸುಬ್ಬಯ್ಯನವರು ಸರ್ ಬಂದಿದ್ದಾರೆ. ಈ ದಿನದ 18 ಗಿಡಗಳಲ್ಲಿ ಬಹುತೇಕ ಹಣ್ಣಿನ ಗಿಡಗಳೇ ಇದೆ. ಸ್ಟಾರ್ ಫ್ರೂಟು, ಬಟರ್ ಫ್ರೂಟು, ದಾಳಿಂಬೆ, ಪನ್ನೇರಳೆ, ಜಮ್ನೇರಳೆ ಮತ್ತು ಒಂದೆರಡು ಗಿಡಗಳನ್ನು ಕಾಡು ಬಾದಾಮಿ, ಮಹಾಗನಿ, ಸೀಬೆ ಮತ್ತು ಒಂದು ಪೆನೆಟ್ ಫ್ರೂಟ್ ಅಂತ ಈ ರೀತಿ ಹಣ್ಣು ಗಿಡಗಳನ್ನು ಪಕ್ಷಿಗಳ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲೇ ನೆಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಕಾಲೇಜಿನ ಪ್ರಾಂಶುಪಾಲರು, ಎಲ್ಲ ಉಪನ್ಯಾಸಕ ವರ್ಗ ಮತ್ತು ಎಲ್ಲ NSS ಶಿಬಿರಾರ್ಥಿ ಸ್ವಯಂ ಸೇವಕರು ಹಾಗೂ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಂದ ಸಹಕಾರ ನೀಡಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿದ್ದಕ್ಕೆ ಒಂದು ಸಾರ್ಥಕ ಭಾವನೆ ನಮಗೆ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಸವಿ ಕನ್ನಿಕಾ ಪರಮೇಶ್ವರ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿನ ಶುದ್ಧ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ವೀಕ್ಷಿಸಿದ ಸಚಿವ ಪ್ರಿಯಾಂಕ ಖರ್ಗೆ. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವದನೆಗಳೊಂದಿಗೆ ಸುಪ್ರೀತಾ LN.